श्रुतन हाँ श्रुतन गौड़ा गौड़ा नहीं है गौड़ा पूरा इधर पीपल पूरा 20 तारीख तक ಮತ್ತೆ ಅವಳು ತೆಗೆದುಕೊಟ್ಲು ಅವಳು ಚಾಯ್ ಮತ್ತೆ ಬಿಸ್ಕೆಟ್ ಎಲ್ಲ ತೆಗೆದುಕೊಟ್ಲು ಅವಳು ಒಂದು ಪಾರ್ಟ್ನರ್ ಸಿಕ್ತಾಗ ಆಯ್ತು ಸದ್ಯಕ್ಕೆ ಮಧ್ಯಾಹ್ನ ತನಕ ಇದ್ದಾರೆ ದೇವರಿದ್ದಾರೆ ಅಲ್ಲೂ ಒಂದು ಇದಿದೆ ಮಾಟೆ ಇದೆ ತುಂಬಾ ಖುಷಿಯಿಂದ ಇದ್ದೀನಿ ಅಲ್ಲೇ ಸಿಗ್ತಾರೆ ಅಲ್ಲೇ ಹೋಗ್ತಾರೆ ಒಂದು ಚಪ್ಪಲಲ್ಲ ಬರೀ ಕಾಲಲ್ಲಾದ್ರೂ ನಾನು ಹೋಗ್ತೀನಿ ಇವತ್ತು ಬೆಳಿಗ್ಗೆ ಅನ್ನದಾನ ಮಾಡ್ತಿದ್ರು ಶೀರ ಮತ್ತು ಕಡಲೆ ಪೈದಲ್ ಟಾಪ್ ನಟ್ಲೆಕ್ಕಾದ್ರಿ ಗಾಯ್ಸ್ ಇವತ್ತು ಬೆಳಿಗ್ಗೆ ಯಾರ ಜೊತೆ ಇದ್ದೀನಿ ಇವರು ಡೇ 7 ಇದು ಡೇ 0 ಮನಿ ಚಾಲೆಂಜಲ್ಲಿ ಕೇದಾರ್ನಾಥಲ್ಲಿ ನಾನು ಇವಾಗ ಋಷಿಕೇಶಲ್ಲಿದ್ದೀನಿ ಆ್ಯಕ್ಚುಲಿ ಸೊ ಮಧ್ಯಾಹ್ನ ತನಕ ಇದ್ದಾರೆ ಇಲ್ಲಿ ಮಧ್ಯಾಹ್ನ ತನಕ ನಾನು ಇಲ್ಲಿ ಸುತ್ತಾಡ್ತಿರ್ತೀನಲ್ಲ ಅಲ್ಲವರೆಗೆ ನಾನು ಬರ್ತಾ ಇರ್ತೀನಿ ನಾನು ನಿಮಗೆ ಬೇಕಾದರೆ ಡೈರೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಹೋಗ್ತಿದ್ದೀನಿ ಇವಾಗ ಗೈಸ್ ಡೇ 7 ನಾವು ಇವಾಗ ನಾನು ಇಷ್ಟೊತ್ತು ಇಲ್ಲೇ ಎಲ್ಲ ದೇವಸ್ಥಾನ ಎಲ್ಲ ಹೋಗಿದ್ದೆ ಇಲ್ಲಿ ಸಾಧಾರಣ ಅವರದ್ದು ಹುಡುಗಿದ್ರು ಇಲ್ಲಿ ಅವರು ನಾನು ಅಲ್ಲಿ ಅಂತ ಕರ್ಕೊಂಡೋದ್ರು ಅಂದರೆ ಅಲ್ಲಿ ಎಲ್ಲ ತೋರಿಸಿ ಬಂದರು ಇಲ್ಲಿ ಹೀಗೆ ಅಂತ ಹಾಗೆ ಮತ್ತು ಈ ಬ್ಯಾಗು ಅವರು ಸ್ಪಾನ್ಸರ್ ಮಾಡಿದ್ದೆ ಆ್ಯಕ್ಚುಲಿ ಅವರು ಸ್ಪಾನ್ಸರ್ ಮಾಡಿದ್ದು ಮತ್ತು ನಾನು ಇದು ಬ್ಯಾಗ್ ಅದು ನಂದು ಹೋಯ್ತು ಆ ಬ್ಯಾಗ್ ಫುಲ್ ಕಂಪ್ಲೀಟ್ ಹೋಯಿತು ಏನು ಮಾಡೋಗಿರಲಿಲ್ಲ ನಾನು 100 ರೂಪಾಯಿ ನಾನು ಕೊಟ್ಟೆ ಮತ್ತು 100 ಅವರು ಕೊಟ್ಟರು ಹಾಗೆ ಇದು ಹಾಗೆ ಬಂತು ಇದು ಸ್ಪಾನ್ಸರ್ ಅಂತ ಹೇಳ್ಬೋದು ಅವ್ರು ಹೇಳಿದರು ನಿಮಗೆ ಸಿಕ್ಕಿದ ನೆನಪಿಗೆ ಒಂದು ನನ್ನ ಇದಿರಲಿ ಅಂತೇಳಿ ಅವ್ರು ಕೊಟ್ಟಿರೋದು ಹಾಗೆ ಅವರು ಇಲ್ಲೇ ಲೋಕಲ್ಸ್ ಅವರು ಮೋಸ್ಟ್ಲಿ ಹೌದು ಲೋಕಲ್ಸ್ ಅವರು ಅಂತ ಕಾಣಿಸ್ತದೆ ಜಾಸ್ತಿ ನಾನು ಕೇಳಲಿಕ್ಕೆ ಹೋಗಲಿಲ್ಲ ನನಗೆ ಹಿಂದಿ ಬರೋಲ್ಲ ಅವ್ರು ಏನೇನೋ ಹೇಳ್ತಿದ್ರು ನನಗೆ ಅರ್ಥನೇ ಆಗಲಿಲ್ಲ ನಾನು ಬಿಟ್ಬಿಟ್ಟೆ ಅಲ್ಲಿ ಮತ್ತು ಇವಾಗ ನಾನು ಇನ್ನೂ ಕೇದಾರ್ನಾಥ್ ಹೊರಡ್ತೀನಿ ಇನ್ನು ಇಲ್ಲಿಂದ ಎಷ್ಟಿದೆ ಇನ್ನು ಗಾಡಿ ಹಿಡಿಬೇಕು ಇವತ್ತು ತುಂಬ ಗಾಡಿ ಹಿಡಿಬೇಕು 206 ಕಿಲೋಮೀಟ್ರ್ ಇದೆ ಹೇಗೆ ಹೋಗ್ತೀನಿ ಅಂತಲೇ ಗೊತ್ತಾಗ್ತಿಲ್ಲ ಇವಾಗ ಅಂದರೆ ಇಲ್ಲಿಂದ ಯಾವ ಗಾಡಿ ನಿಲ್ಲಿಸ್ತಲ್ಲ ಅಂತ ಅನಿಸುತ್ತೆ ನನಗೆ ಅದು ಎಲ್ಲರೂ ಹೇಳ್ತಿದ್ದಾರೆ ಬಸ್ಸಲ್ಲಿ ಹೋಗಿ ಅಲ್ಲಿಂದಾದರೂ ಬಸ್ಸಲ್ಲಿ ಹೋಗು ತೊಂದರೆ ಆಗಲ್ಲ ಅಂತ ನಾನೇ ಹಣ ಇಲ್ಲದೆ ಒಂದದವ್ರನ್ನ ನಟ್ಲೆಕ್ಕಾದ್ರಿ ಆ್ಯಕ್ಚುಲಿ ಓಕೆ ಇಲ್ಲೇ ಹೋಗ್ಬೇಕಿನ್ನು ಹೋಗ್ಬೇಕಿದೆ ಈಚೆ ರೈಟಿಗೆ ಹೋಗಬೇಕು ಕೇದಾರ್ನಾಥ್ ಹೋಗೋ ಗಾಡೀಲಿ ನಿಲ್ಸ್ಕೊಂಡು ಹೋಗ್ತೀನಿ ಇವಾಗ ಸದ್ಯಕ್ಕೆ ಗೈಸ್ ಇನ್ನು ಇನ್ಸ್ಟಾದಲ್ಲಿ ಬರ್ತಾ ಇದೆ ಯಾರದು ಅಂತ ನಾನಿಲ್ಲಿ ನಡ್ಕೊಂಡು ಬರ್ತಾಯಿದ್ದೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿಂದ ತುಂಬ ಹೊತ್ತು ಇವಾಗ ಎಷ್ಟು 12:30 ಇವಾಗ ನಾನು ಅಲ್ಲಿಂದ ಅವರು ನನ್ನ ಹತ್ರ ಒಂದೂವರೆ ಗಂಟೆ ಏನೋ 2 ಗಂಟೆ ಏನೋ ನಾನು ಟ್ರಾವೆಲ್ ಮಾಡಿದ್ದೀನಿ ಅವರ ಜೊತೆ ಹೌದು 1-2 ಗಂಟೆ ನಾನು ಅವರೊಟ್ಟಿಗೆ ಟ್ರಾವೆಲ್ ಮಾಡಿದ್ದೀನಿ ಇಲ್ಲಿ ಎಲ್ಲ ಸುತ್ತಿ ಎಲ್ಲ ಬಂದು ಅವರ ಅಲ್ಲೊಂದು ಶಾಪು ಪರಿಚಯದ ಶಾಪ್ ಇತ್ತು ಅಲ್ಲೇ ಬ್ಯಾಗ್ ಇಟ್ಟೆಲ್ಲ ಸುತ್ತಿ ಬಂದ್ವಿ ಆ್ಯಕ್ಚುಲಿ ನಾನು ಯಾವುದು ವೀಡಿಯೋ ಮಾಡಲಿಲ್ಲ ಅವ್ರು ಹೇಳಿದರು ವೀಡಿಯೋ ಮಾಡಬೇಡ ನಮ್ಮದು ಅದು ನಾನು ಅಷ್ಟು ಸೋಷಲ್ ಮೀಡಿಯಾ ಯೂಸ್ ಮಾಡಲ್ಲ ಅಂತ ಹೇಳಿ ಹಾಗೆ ಸೊ ಅವ್ರದ್ದು ವೀಡಿಯೋ ಮಾಡಲಿಲ್ಲ ಅಷ್ಟೇ ಫಸ್ಟಿಗೆ ಒಂದು ವೀಡಿಯೋ ಮಾಡಿದ್ದಷ್ಟೇ ಆಮೇಲೆ ಹೇಳಿದರು ಅದು ಸರಿಯಾಗಲ್ಲ ಅಂತ ಸೊ ನಾನು ಅದು ಟ್ವೀಟ್ ಮಾಡಿದೆ ನನಗೆ ಖುಷಿ ಆಯಿತು ಇಡೀ ಸುತ್ತಿದ್ರು ಎಲ್ಲೋ ಮತ್ತೆ ಅವರು ಹೋದರು ಇವಾಗ ಇನ್ನೆಲ್ಲೋ ಸಿಗ್ತಾರೆ ಏನು ಗೊತ್ತಿಲ್ಲ ಏನಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಆ ಶಾಪಿಗೆ ಹೋಗಿ ನನ್ನನ್ನು ವಿಸಿಟ್ ಮಾಡಿ ನನ್ನನ್ನು ಕೇಳಿ ಅಂತ ಹೇಳಿದ್ದಾರೆ ನಾನಿದ್ರೆ ಬಂದರೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಇವಾಗ ಸದ್ಯಕ್ಕೆ ಖುಷಿ ಆಯಿತು ಅವರೊಟ್ಟಿಗೆ ಸೇರಿ ಬಂದು ಇಲ್ಲಿ ಸುತ್ತಾಡಿ ನನಗೂ ಒಂದು ಪಾರ್ಟ್ನರ್ ಸಿಕ್ಕಿದಾಗ ಆಯಿತು ಸದ್ಯಕ್ಕೆ ಕೇದಾರ್ನಾಥ್ मैम केदारनाथ पैदल स्टॉप जाओ मैं एक्चुअली 0 पैसे में जाता है ओके
ಗೈಸ್ ಎಸ್ ಒಳ್ಳೆ ಮೆಮೊರಿ ಸಿಕ್ತು ಅವರೊಟ್ಟಿಗೆ ನನಗೆ. ಏನೋ ಇದಲ್ಲಿ ಹೋದಲ್ಲೆಲ್ಲ ಮೆಮೊರೀಸ್ ಅದು ಇದು ಅಂತೆಲ್ಲ ಸಿಗುತ್ತೆ. ಇಂಥ ಒಂದು ಸಣ್ಣ ಸಣ್ಣ ಮೆಮೊರಿ ಅಲ್ಲೇ ಸಿಗ್ತಾರೆ, ಅಲ್ಲೇ ಹೋಗ್ತಾರೆ. ಒಂದು ಗುಡ್ ಮೆಮೊರಿ ಲೈಫಲ್ಲಿ, ಬೆಸ್ಟ್ ಚಾಪ್ಟರ್ ಅಷ್ಟೇ. ಇನ್ನು ಆಯಿತು, ಇವಾಗ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಬಂದೆ ಅಷ್ಟೇ. ಇವತ್ತು ಬೆಳಿಗ್ಗೆ ಅಲ್ಲೇ ಮಲಗಿದ್ದೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ವೀಡಿಯೋ ಮಾಡಲಿಲ್ಲ. ಒಂದು ಪವರ್ ಬ್ಯಾಂಕ್ ಒಂದು ಚಾರ್ಜ್ ಕಮ್ಮಿ ಆಗಿದೆ. ಇವತ್ತು ಎಲ್ಲಾದರೂ ಒಂದು ಸ್ಟೇ ಮಾಡಲ್ಲಿ ಯಾರ ಹತ್ರ ಆದರೂ ಚಾರ್ಜ್ ಕೇಳುವಕ್ಕಷ್ಟೇ. ಓಕೆ ಗೈಸ್, ಇನ್ನೊಂದು ಗಾಡಿ ಸಿಕ್ಕಿದೆ ಇವಾಗ. ಎಲ್ಲರಿಗೂ 1 ಕಿಲೋಮೀಟರ್ ಆದ್ರೆ ಇರ್ಬೋದು. यूट्यूब चैनल सुल्तान गौड़ा. Insta ID. I mentioned for you video. Okay. Yeah. Era Insta. 1 second. One second. This my. कैमरा ऑन है? हाँ. ಗೈಸ್, ಈಗಾದ್ರೂ ಮಾಡಿ ಒಂದೊಂದು ನಮಗೆ ಫಾಲೋವರ್ಸ್ ಆಗುತ್ತೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಬಾಯ್. ಗೈಸ್, ಈ ಥರನೇ ಮಾಡ್ತಾ ಹೋಗ್ಬೋದು ಎಲ್ಲ ಕಡೆ. ಒಂದೊಂದು ಅಲ್ಲಿಂದ ಒಂದು ಜಾಸ್ತಿ ಅಂದರೂ ನನಗೆ ಒಂದು 25 ಫಾಲೋವರ್ಸ್ ಈಗೇನೆ ಸಿಕ್ಕಿದ್ದಾರೆ ಸದ್ಯಕ್ಕೆ. ಅವ್ರದ್ದಾಯ್ತು ಡ್ರಾಪು. ಇನ್ನು ಇದೇ ರೂಟ್ ಅಂತೆ. ಇದರಲ್ಲಿ ರೂಟ್ ಮ್ಯಾಪಲ್ಲಿ ತೋರಿಸ್ತಿಲ್ಲ, ಅದೇ ನನಗೆ ಇವಾಗ ಕಷ್ಟ ಆಗ್ತಿರೋದು. ರೂಟ್ ಮ್ಯಾಪ್ ನೋಡುವಾಗಿಲ್ಲ. ಇವ್ರು ಹೇಳಿದರು ಒಂದೇ ರೂಟ್ ಇದು, ಮೈನ್ ರೂಟ್ ಕೇದಾರ್ನಾಥಿಗೆ ಅಂತ. ಸೊ ಇನ್ನೊಂದು ಮ್ಯಾಪಲ್ಲಿ ಹಾಕುವಾಗ ಗೌರಿಕುಂಡಿಗೆ ಹೋಗ್ಬೇಕು. ಗೌರಿಕುಂಡಿಯಿಂದ ಹೋಗ್ಲಿಕ್ಕಾಗುತ್ತೆ ಅಂತ. ನಾನು ಆ್ಯಕ್ಚುಲಿ ಕೇದಾರ್ನಾಥ್ ಹೋಗ್ಬೇಕಲ್ಲ, ನನಗೆ ಅದು ಗೊತ್ತಿಲ್ಲ. ಈ ರೂಟಲ್ಲಿ ಎಲ್ಲರೆಲ್ಲ ಸಿಗುತ್ತೆ, ತೊಂದರೆ ಇಲ್ಲ ಅಂತ ಹೇಳಿದರು. ಈ ರೂಟ್ ಮೈನ್ ರೂಟ್ ಇದೇ ಕೇದಾರ್ನಾಥಿಗೆ ಅಂತ ಹೇಳಿದ್ದಾರೆ. ಹಾಗೆ ಅಂತ ಇದ್ದರೆ ಅದೇ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿ ಕೇಳು ನನ್ನ ಹತ್ರ, ನಾನು ಹೇಳ್ತೀನಿ ರೂಟ್ ಮ್ಯಾಪ್ ಅಂತ ಹೇಳಿದ್ದಾರೆ. ಸದ್ಯಕ್ಕೆ ನೋಡ್ಬೋದು ಯಾವ ಥರ ಇದೆ ಅಂತ. ಮೋಸ್ಟ್ಲಿ ಆ ಘಾಟ್ ಕಲಿಬೇಕು. ಆ ಘಾಟ್ ಇದೆ ಅಂತೆ, ಘಾಟ್ ಕಲಿಬೇಕು. ಫುಲ್ ವೀಡಿಯೋ ಮಾಡಲ್ಲ ನಾನು, ಲೆಂತಿ ಆಗುತ್ತೆ ಇನ್ನು. ಅದೇ ಇನ್ನು ಅಲ್ಲೇ ಯಾವುದೋ ಲಾರಿ ಯಾವುದಾದ್ರೆ ಲಾಂಗ್ ಏನಾದರೂ ಟ್ರಿಪ್ ಸಿಕ್ಕಿದ್ದೆ ಸ್ಪಾನ್ಸರ್ ಮಾಡಿದರೆ ಅದನ್ನೊಂದು ಹಾಕ್ತೀನಿ. ಅದು ಬೆಳಿಗ್ಗೆ ನಾನು ಉಣ್ಣಕ್ಕೆ ಅಲ್ಲಿ ಇವತ್ತು ಬೆಳಿಗ್ಗೆ ಅನ್ನದಾನ ಮಾಡ್ತಿದ್ರು. ಕ್ಷೀರ ಮತ್ತು ಕಡಲೆ ಅದನ್ನು ತಿಂದೆ. ಮತ್ತು ಅವಳು ತೆಗೆದುಕೊಟ್ಲು. ಅವಳು ಚಾಯ್ ಮತ್ತು ಬಿಸ್ಕಿಟ್ ಎಲ್ಲ ತೆಗೆದುಕೊಟ್ಲು ಅವಳು. ಬೈ ಸೂಪಿದಾರ್ ಜಾಗ ऐसे घूम रहा हूँ. मैं केदारनाथ से. केदारनाथ रोड है ना? मालूम नहीं मुझे बात. हाँ मुझे नहीं मालूम. घूमने आया. मैं एक्चुअली केदारनाथ जाएगा. पैदल स्टॉप. केदारनाथ. ओ केदारनाथ. ओके. हाँ ಗೈಸ್, ಮತ್ತೊಂದು ಗಾಡಿ ಸಿಕ್ಕಿದೆ ಇವಾಗ. ಯೂಟ್ಯೂಬ್ ಚಾನಲ್. ಸೊ ಬ್ಯಾಂಗ್ಳೂರ್ ಹೋಗ್ತಿದ್ದೀನಿ ಇವಾಗ. ಗೈಸ್, ನಾನು ಇವಾಗಷ್ಟೇ ಒಂದು ರೀಲ್ಸ್ ಬಿಟ್ಕೊಂಡು ಅಲ್ಲಿ ನಡ್ಕೊಂಡು ಬಂದು ರೀಲ್ಸ್ ಬಿಡ್ತಾ ಇದ್ದೆ ನಿಂತ್ಕೊಂಡು. ಅಲ್ಲಿ ಕ್ಯಾಮರಾ ಇಟ್ಕೊಂಡಿದ್ದ. ಇವರೊಬ್ರು ಬೆಂಗಳೂರು ಅಂದರೆ ಬೆಂಗಳೂರಲ್ಲೆಲ್ಲ ವರ್ಕ್ ಮಾಡ್ತಿದ್ದಾರೆ ಇವರು. ಆ್ಯಕ್ಚುಲಿ ಇವರು ಊರು ಇದೆ. ರೆಕಾರ್ಡಿಂಗ್. ಓಕೆ. ಸೊ ಇವರು ನಿಲ್ಸಿ ಎಲ್ಲಿಗೆ ಅಂತ ಕೇಳಿದರು. ಕೇದಾರ್ನಾಥ್ ಅಂದೆ. ಇವರು ಕೇದಾರ್ನಾಥ್ ಹೋಗ್ತಿದ್ದಾರಂತೆ. ಸೊ ಇವರು ಅರ್ಧ ತನಕ ನನಗೆ ಪೀಸ್ ಗಾಯ್ಸ್. ಇವರು ಅರ್ಧ ತನಕ ನಂಗೆ ಇದ್ದಾರೆ ಇಲ್ಲಿ. ಅವರಂದರೆ ಕೇದಾರ್ನಾಥ್ ಅಂದರೆ ಇವರು ಬೇರೆ ಅಲ್ಲಿಯೂ ಬೇರೆ ಇದಕ್ಕೆ ಹೋಗ್ತಾರೆ. ನಾನು ಆ್ಯಕ್ಚುಲಿ ಅಲ್ಲಿಂದ ನಾನು ಬೇರೆ ಹೋಗ್ತೀನಿ. ಸೊ
ಖುಷಿ ಆಯ್ತು ಇವರೊಂದು ಸಿಕ್ಕಿ. ಇಲ್ಲಿಂದ ಒಂದು ಅದು ಸಂಜೆವರೆಗೆ ನಾನು ಅಲ್ಲಿ ತಲುಪ್ತೀನಿ ಅಂತ ಅನಿಸ್ತಾ. ಇವತ್ತು ಫುಲ್ ಡೇ ಇವ್ರದೊತ್ತಿಗೆ ಜರ್ನಿ. ದೇವರ ಮಹಿಮೇನ ಏನೋ ಗೊತ್ತಾಗ್ತಿಲ್ಲ ನನಗೆ, ಒಂದು ಗೊತ್ತಾಗ್ತಿಲ್ಲ ಸದ್ಯಕ್ಕೆ. ಖುಷಿ ಆಗ್ತಿದೆ ಬಾಯಿ ನೋಡಿ. ಸೋಲೋ ಇವರು ಸ್ಕೂಟಿಯಲ್ಲಿ ಸೋಲೋ, ಬ್ಯಾಗ್ ಒಬ್ಬರೇ ಸ್ಕೂಟಿ ಇಟ್ಕೊಂಡು ಸೀದಾ ಹೋಗ್ತಿದ್ದಾರೆ. ಉತ್ತರ ಪ್ರದೇಶದಿಂದ ಇವರು, UP. ಏನು ಹೊಡಿತವ್ರೆ ಗುರು, ಹಂಗೆಲ್ಲ ಬೈಕ್ ಬರ್ತಿದೆ ಇಲ್ಲಿ. ಅಪ್ಪ ಇದು ಬಿದ್ದೆ ಏನಿಲ್ಲ, ಖಾಲಿ ಜರ್ದಿದೆ ಬಂದಿದೆ. ಯಾರಿಲ್ಲ ಟೈಮಲ್ಲಿ ದೇವರು ಬಂದಾಗಾಯ್ತು ಈ ಘಾಟಿಯಲ್ಲಿ. ಅವರೇ ನಿಲ್ಸಿ ಕೇಳಿದ್ರು, ನಾನು ನಿಲ್ಲಿಸ್ಲೇ ಇಲ್ಲ. टेंट है मेरा बैग, टेंट है। हाँ या सो हाँ ये पूरा इधर पीपल पूरा 20 तारीख तक बिड़ता है। स्टेशन नहीं गिर सकता मैं। हाँ मैं स्टेशन नहीं गिर सकता मैं। रिस्ट्रिक्शन है? हाँ क्या रिस्ट्रिक्शन है? स्टेशन बहुत केदारनाथ ए गुड्डा पूरा मुझे हाँ ಏನು ಹೇಳಿದ್ರು ನಂಗೆ ಅರ್ಥ ಆಗ್ತಿಲ್ಲ. मेरे को थोड़ा थोड़ा इंज आता है मिलिट्री ಗಾಡಿ. ಇದನ್ನ ನೋಡೋ ಖುಷಿನೇ ಬೇರಲ್ಲ ಇಲ್ಲಿ ಕಾಶ್ಮೀರಕ್ಕೆ ಬಂದು. ಮಳೆ ಬರ್ತಾ ಇದೆ. ಗಾಯ್ಸ್ ನಾನು ಇವಾಗ ನೋಡ್ಬೋದು ಯಾವ ಥರ ಇದೆ ಅಂತ ವ್ಯೂ. ಒಬ್ರು ಅಲ್ಲಿ ನಮ್ಮಲ್ಲಿ ಬೆಂಗಳೂರಲ್ಲಿ ಇರೋದು ಇವರು ಕೆಲಸ ಮಾಡಿಕೊಂಡು ಆ್ಯಕ್ಚುಲಿ. ಸೊ ಎಲ್ಲ ಅವರು ಇವಾಗ ನನಗೆ ಊಟ ಎಲ್ಲ ಅವರೇ ತೆಗೆದಿರ್ತಾರೆ. ಇವಾಗ ಇಲ್ಲಿ ಹೋಟೆಲಲ್ಲಿದ್ದೀವಿ. ಹೋಟೆಲ್ನ ಹಿಂದ್ಗಡೆಗೆ ಬಂದರೆ ಈ ಥರ ವ್ಯೂ. ಅಪ್ಪ ಒಂದು ಸ್ವಲ್ಪ ಬಿದ್ದರೆ ಏನು ಸಿಗಲ್ಲ ಇಲ್ಲಿ ಮಾತ್ರ. ಇಲ್ಲಲ್ಲ ಅಲ್ಲಿ ಮುಂದೆ ಬರುವಾಗ ನಾನು ಎಲ್ಲ ರೆಕಾರ್ಡ್ ಮಾಡಲಿಲ್ಲ. ನಾನು ಎಲ್ಲ ಕಡೆಯಲ್ಲಿ ನಾನೇ ಡ್ರೈವಿಂಗ್ ಮಾಡೋದು. ಸೊ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಇವಾಗ ನೋಡ್ಕೊಳ್ಳಿ ಯಾವ ಥರ ಇದೆ, ಮೊಬೈಲಲ್ಲಿ ಯಾವ ಥರ ಕಾಣುತ್ತೆ ಅಂತಲೂ ಗೊತ್ತಿಲ್ಲ. ಆಗ ಊಟ ಮಾಡಬೇಕು, ಹಸಿವಾಗ್ತಿದೆ. ಬೆಳಿಗ್ಗೆಯಿಂದ ಯಾರು ಏನು ತೆಗೆದಿರಲಿಲ್ಲ. ಯಾರು ಸಿಕ್ಕಿದ್ದು ಪುಣ್ಯ ನಂದು. ಇನ್ನೂ 30 ಕಿಲೋಮೀಟ್ರ್ ಏನೋ ಇದ್ದಾರೆ ಇವರು. ಮತ್ತೆ ಹೋಗ್ಬೇಕು, ಮಾತೇ ಇಲ್ಲ. ಗೈಸ್ ನೋಡಿ ಇವಾಗ ರೋಟಿ ತೆಗೆದುಕೊಟ್ಟಿದ್ದಾರೆ. ಇನ್ನೇಂದ ರೋಟಿನಿ, ಫುಲ್ ಡೇ ರೋಟಿನಿ ತಿಂತಿದ್ದೀನಿ. ರಾತಿಗೆ ಸಾಕು, ಇವತ್ತು ನೈಟಿಗೆ ಅಷ್ಟೇ ಸಾಕು. ನೈಟ್ವರೆಗೆ ನನಗೆ ತೊಂದರೆ ಇಲ್ಲ. ನಾಳೆ ಬೆಳಿಗ್ಗೆ ಇನ್ನೂ ಯಾರ ಹತ್ರ ಭಿಕ್ಷೆ ಬಿಡೋದು ಗೊತ್ತಿಲ್ಲ ಸದ್ಯಕ್ಕೆ. ಓಕೆ, ಇದು ತಿಂದು ಮತ್ತೆ ಹೊರಡ್ತೀವಿ. ಎಲ್ಲ ವೀಡಿಯೋ ಮಾಡಲ್ಲ ನಾನು, ಇದು ಸ್ಪಾನ್ಸರ್ ಮಾಡಿದ್ದಾರೆ. ಥ್ಯಾಂಕ್ ಯು, ಬಾಯ್ ಅವರಿಗೆ. ಓಕೆ ಬರ್ತಾರೆ, ನಾವು ಇನ್ನು ತಿಂದು ಹೊರಡ್ತೀವಿ. ಇದಿಲ್ಲ लेफ्ट आगे से पैदल जाना पड़ेगा। इधर से पूरा पहुंच जाएंगे सीधा। सीढ़ी है ना। स्टे कितने का है आपके यहाँ पे? स्टे कुछ ज़्यादा नहीं यार, आ जाना तो 1000 कितना ये ज़्यादा तो मज़े देंगे यार। कितना हम लोग स्टूडेंट हैं थोड़ा इसलिए। सुबह चले जाएंगे 5-6 बजे। अभी आ रहे हैं आपको कमरे में दो। ನೋಡ್ಬೋದು, ನಿಮಗೆ ಇವಾಗ ತೋರಿಸ್ತೀನಿ. ಯಾವ ಜಾಗ ಅಂತ ಗೆಸ್ ಮಾಡಿ.
ವಾವ್, ಸೆಕ್ಸಿ ಬ್ಯೂಟಿ. ಯಾವ ಥರ ಇದೆ ಅಂದರೆ ಅಲ್ಲಿ ಪ್ಯೂರ್ ವಾಟರ್ ಇದೆ ಆ ಸೈಡು, ಈ ಸೈಡು ಇದಿದೆ. ಓಕೆ, ಇವಾಗ ಇಲ್ಲಿ ರೂಮ್ ನೋಡ್ತಿದ್ದೀವಿ. ರೂಮ್ ಅವರ್ದಿ ಗಾಯ್ಸ್, ಅಂತೂ ಇಂತೂ ಎಲ್ಲಾದರೂ ಹೇಗಾದರೂ ನನಗೆ ಯಾರಾದರೂ ಸಿಕ್ಕಿ, ಏನೋ ದೇವ್ರಿಗೆ ಕೇಳಿಸ್ತದ ಏನೋ ಗೊತ್ತಿಲ್ಲ ನನಗೆ ಮಾತ್ರ. ನಾನು ಒಂದು ವೀಡಿಯೋದಲ್ಲಿ ಸ್ಪಾನ್ಸರ್ ಬೇಕಂತ ಹಾಕಿದ್ದೆ, ಇವಾಗ ಸ್ಪಾನ್ಸರ್ ಬೇಡ ನನಗೆ. ಯಾಕಂದರೆ ನನಗೆ ಒಂದು ಬ್ರದರ್ ರನ್ನಿಂಗಲ್ಲಿ ಸಿಕ್ಕಿದ್ರು, ಆವಾಗಲೇ ತೋರಿಸಿದೆ ತಾನೆ. ಇವರು ಊಟನೂ ತೆಗೆದುಕೊಟ್ರು, ಇವಾಗ ರೂಮು ಮಾಡಿದರು. ನನಗೆ ಆ್ಯಕ್ಚುಲಿ ಇವತ್ತು ನನಗೆ ಇಲ್ಲಾದರೂ ರೂಮ್ ಬೇಕಿತ್ತು. ನಾನು ಅಂದರೆ ನನ್ನ ಮೊಬೈಲು, ಪವರ್ ಬ್ಯಾಂಕ್ ಎಲ್ಲ ಚಾರ್ಜ್, ಗೋಪ್ರದು ಎಲ್ಲ ಚಾರ್ಜ್ ನನ್ನದು ಖತಮ್ ಆಗ್ತಾ ಬಂತು, ಫೈನಲ್ ಸ್ಟೇಜಲ್ಲಿತ್ತು. ಇವತ್ತೆಲ್ಲಾದರೂ ನಾನು ನೈಟ್ ಎಲ್ಲಾದರೂ ಚಾರ್ಜ್ ಇಡಬೇಕಿತ್ತು, ರಿಸ್ಕ್ ತಗೊಂಡು ಟೆಂಟ್ ಹಾಕಬೇಕಿತ್ತು. ಸೊ ಅದೇನೋ ತೊಂದರೆ ಆಗಲಿಲ್ಲ. ಇವತ್ತು ನನಗೆ ಇಲ್ಲಿ ಇವ್ರ ರೂಮಲ್ಲಿ ನನಗೆ ಜಾಗ ಕೊಟ್ಟಿದ್ದಾರೆ. ಸೊ ಅಷ್ಟೇ, ಇವರು ಹಾಗೆ ಲಾರಿ ಡ್ರೈವರ್ ಹಾಗೆ ಅಷ್ಟೇ ಮಾತಾಡೋದು, ಅವರಷ್ಟೇ ಅವರಿದ್ದಾರೆ ಪೀಸ್ಫುಲ್ಲಾಗಿ. ಒಬ್ಬರೇ ಹೋಗ್ತಾ ಇರೋದು. ಸೊ ನನ್ನನ್ನು ಕರ್ಕೊಂಡು ಹೋಗ್ತಾಯಿದ್ದಾರೆ, ಒಟ್ಟಿಗೆ ಮುಗಿಸುವ ಯಾತ್ರೆ ಅಂತ ಹೇಳಿದ್ದಾರೆ. ಸೊ ನನಗೆ ಖುಷಿ ಆಗ್ತಿದೆ. ಇನ್ನು ಏನು ಬೇಡ, ಚಪ್ಪಲಲ್ಲ, ಬರೀ ಕಾಲಲ್ಲಾದರೂ ನಾನು ಹೋಗ್ತೀನಿ ಪಕ್ಕ. ನಾನು ಪಕ್ಕ ಇಲ್ಲಿ ಕೇದಾರ್ನಾಥ್ ಇಲ್ಲಿ ತಲುಪ್ತೀನಿ. ನಿನ್ನೆಯಿಂದ ನನಗೆ ತಲೆಯಲ್ಲಿ ಅದೇ ಇರ್ತಿದ್ದದು, ಇನ್ನೆಲ್ಲೂ ಸ್ಪಾನ್ಸರ್ ಆಗಲ್ಲ, ಹಣಕ್ಕೆ ಏನು ಮಾಡೋದು, ಊಟಕ್ಕೆ ಏನು ಮಾಡೋದು, ಎಲ್ಲ ತಲೆಯಲ್ಲಿ ಅದೇ ಓಡ್ತಿತ್ತು. ಇವತ್ತು ನಾಳೆ ಓಡುತ್ತೆ. ಮತ್ತು ಕೇದಾರ್ನಾಥಲ್ಲಿ ಏನಾಗುತ್ತೆ ಗೊತ್ತಿಲ್ಲ, ಅಲ್ಲೂ ಏನಾದರೂ ಹೆಲ್ಪ್ ಮಾಡ್ಬೋದು ಅಂತ ಅನಿಸುತ್ತೆ. ಸೊ ಐ ಆಮ್ ಫುಲ್ ಹ್ಯಾಪಿ ನಾವು. ಇಲ್ಲಿ ಕಾಣಿಸ್ತಿರೋದೇ ಕೇದಾರ್ನಾಥ್. ನಾನಿವಾಗ ಇರೋದು ಬದ್ರಿನಾಥ್, ಅಲ್ಲಿಂದ ಬರೋದು ಕೇದಾರ್ನಾಥ್ ನದಿ. ಇಲ್ಲಿಂದ ಬರುತ್ತೆ, ಈ ಸೈಡಿಂದ ಬರ್ತಿರೋದು ಇದು ಭಗೀರಥಿ. ಸೊ ಇಲ್ಲಿಂದ ಒಟ್ಟಿಗೆ ಆಗಿ ಇಲ್ಲಿಂದ ಹೋಗೋದೇ ಗಂಗಾ ನದಿ. ಸೊ ಇವಾಗ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಇವತ್ತು ಸ್ನಾನ ಮಾಡ್ತೀನಿ ನಾವು, ಆದ ಪಾಪ ಎಲ್ಲ ಕಲೀಲಿ ನಂದು ಅಷ್ಟೇ. ಸೊ ಖುಷಿ ಆಗ್ತಿದೆ. ಪೊಲೀಸ್ ಗಾಡಿ. ಸೊ ನೋಡ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ನಮ್ಮದು ಆ್ಯಕ್ಚುಲಿ ರೂಮ್ ಇರೋದು ಅಲ್ಲಿ ಟಾಪಲ್ಲಿ. ಇಲ್ಲಿಂದ ಇನ್ನೊಂದು ರೂಟ್ ಇದೆ ಇಲ್ಲಿ ಕೆಳಗೆ ಇಳಿಯೋಕ್ಕೆ. ಆ್ಯಕ್ಚುಲಿ ಇನ್ನೊಂದು ರೂಟ್ ಇದೆ ಡೌನು. ನಮ್ಮದು ರೂಮು ಅಲ್ಲಿರೋದು, ಅಲ್ಲಿ ಕಾಣಿಸ್ತಿದೆಯಾ ಗೊತ್ತಿಲ್ಲ, ಅಲ್ಲಿರೋದು. ನಾವು ಬಂದಿರೋದು ಆ ಕಡೆಯಿಂದ ಹೀಗಾಗಿ ಆ ಕಡೆ ಹೋಗಿ, ಆ ಕಡೆಯಿಂದ ಹೀಗೆ ಬಂದಿರೋದು. ಇಲ್ಲಿಂದ ಡೈರೆಕ್ಟ್ ಬರೋದನ್ನು ನಾವು ಈ ಥರ ಊಟ ಮಾಡಿದ್ದೇವೆ ಅಷ್ಟೇ. ಅಂದರೆ ಇಲ್ಲಿ ಆ ಥರ ಹೋಗಬೇಕು, ಗುಡ್ಡ ಬೆಟ್ಟಗಳ ನಡುವೆ ಫುಲ್ ಘಾಟಿ. ಆ ವ್ಯೂ ಹೇಗಿದೆ ಏನಂತ ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಇದನ್ನು ಥ್ಯಾಂಕ್ ಯು ಗಂಗಾ ಸಂಗಮ. ಇಲ್ಲಿ ಗೈಸ್ ಅಲ್ಲಿ ಕಾಣ್ತಿರೋದೆ ಗಂಗಾ ಸಂಗಮ. ಇಲ್ಲಿ ಅವರು ಫುಲ್ ವೀಡಿಯೋ ಎಲ್ಲ ಮಾಡ್ತಾರೆ, ಕ್ರೇಜಿ ಇದ್ದಾರೆ. ಅವರಿಗೆ ಏನಂದರೆ ನಮ್ಮದು ಮೊಬೈಲಲ್ಲಿ ನಾನು ವೀಡಿಯೋ ಮಾಡಿದ್ದೆಲ್ಲ ಅವ್ರಿಗೆ ಎಲ್ಲ ಅಪ್ಲೋಡ್ ಮಾಡ್ತೇನೆ. ಅವ್ರ ಇನ್ಸ್ಟಾದಲ್ಲಿ ಬಿಡ್ತಾರಂತೆ. ಸೊ ಅಂದರೆ ಅವರು ಟ್ಯಾಗ್ ಎಲ್ಲ ಮಾಡಲ್ಲಂತೆ. ಅವ್ರ ಖುಷಿ, ಅವ್ರ ಇಷ್ಟ, ನಾವು ಯಾರು ಕೇಳೋಕ್ಕೆ. ನನಗೆ ಸಿಕ್ಕಿರೋದೇ ಚಾನ್ಸು, ಜಮಾಯಿಸ್ಬಿಡ್ತೀನಿ ಅಷ್ಟೇ. ಗಾಯ್ಸ್ ಇವಾಗ ಬಂದಿದ್ದೀವಿ ಕೆಳಗೆ. ಬಂದು ಇಲ್ಲಿ ಸ್ನಾನಕ್ಕೆ ಇಳಿತೀವಿ, ಸ್ನಾನ ಮಾಡ್ತೀವಿ. ಇಲ್ಲಿ 2 ಸಂಗಮ ಸ್ಥಳದಲ್ಲಿ ಇವಾಗ ನಾವು ಸ್ನಾನ ಮಾಡ್ತೀವಿ. ಅದು ಮುಂದೆ ಹೋಗೋದೇ ಗಂಗಾ. ಇಲ್ಲಿಂದ ಬರೋದು ಭಗೀರಥಿ, ಇಲ್ಲಿಂದ ಬರೋದು ಕೇದಾರ್ನಾಥ್. ಸೊ ಈ ಕಲರ್ ನೋಡಿ ಚೇಂಜಸ್ ಯಾವ ಥರ ಇದೆ ಅಂತ. ಆ ನೀರಿನ ಕಲರ್ ಮತ್ತು ಈ ನೀರಿನ ಕಲರು ಇದೇ ಇಲ್ಲಿ ಫೇಮಸ್ಸು. ಅದು ಬ್ರಿಡ್ಜು, ಅಲ್ಲಿಂದನೇ ಬಂದ್ವಿ. ಆ ಬ್ರಿಡ್ಜು ಮತ್ತು ಆ ಬ್ರಿಡ್ಜು, ಅಲ್ಲಿ ಮೇಲೆ ರೂಮು, ಅಲ್ಲಿ ಮೇಲೆ ಎಲ್ಲಿದೆ ಆಯಿತು ಅದು ಆ ಮರಾಠ ಇದೆ, ಅಲ್ಲಿ ರೂಮು. ಇವಾಗ ಎಲ್ಲರೂ ಇಲ್ಲಿ ಖುಷಿಯಿಂದ ಇದ್ದಾರೆ. ನಾನು ಇಲ್ಲಿ ತುಂಬ ಖುಷಿಯಿಂದ ಇದ್ದೀನಿ. ಸೊ ನೋಡ್ಬೋದು ಯಾವ ಥರ ಇದೆ, ಯಾವ ಲೆವೆಲ್ ಇದೆ ಅಂತ. ಅದು ನಮಗೆ ಹಾಂ ಓಕೆ ಎಸ್. ಇವರಿಗೆ ವಿಡಿಯೋ ಎಲ್ಲ
ಶೂಟ್ ಮಾಡಬೇಕು ಇಲ್ಲೇ. इस साइड अलाउड नहीं होगा ना अंकल जी, इस साइड अलाउड नहीं होगा. साइड नहीं यार संगम ये है यहाँ पे ना. ಓಕೆ, ಸಂಗಮ ಇಲ್ಲೇ ಆಗೋದು ಅಲ್ಲ ಅಂತ ಹೇಳಿದರು. ಇಲ್ಲೇ ಇವಾಗ ಸ್ನಾನ ಮಾಡಬೇಕು ನಾವು ಇವಾಗ. ಎಸ್ bro do some shooting and we here. ಓಕೆ. ಇವರು ಇಳಿಯೋಂಗಿಲ್ಲ ಇವಾಗ. ದುಡ್ಲಾ ಇವರು ಇವತ್ತು ಸ್ನಾನ ಮಾಡಲ್ಲ ಪಕ್ಕ. ಓಕೆ, One temple is there. ಯಾ ಓಕೆ. ಓ, ಇಲ್ಲೊಂದು ಟೆಂಪಲ್ ಇದೆ ಅಂತೆ. ಓ ಯಸ್. ಓ ಗಾಯ್ಸ್, ಶಿವ ಯಾವ ಥರ ಇದೆ ಗುರು, ಈ ಥರದ್ದೆಲ್ಲ ಇದೆಯಾ? ರೀಲ್ಸಲ್ಲಿ ನೋಡ್ತಾ ಇದ್ದೆ, ರಿಯಲ್ ಆಗಿ ನೋಡ್ತಾ ಇದ್ದೀನಿ ಇವಾಗ. ಓ, ತುಂಬಾ ಕೋಲ್ಡ್ ಇದೆ ಅಂದ್ರೆ ಅದು ಮೇಲಿಂದ ಐಸ್ ನೀರಾಗಿ ಬರೋದು ಅನ್ಸುತ್ತೆ. ನಿಜವಾಗ್ಲು ಆಲ್ ಲೆವೆಲ್ ಕೋಲ್ಡ್ ಇದೆ ಗುರು. ನೀರು ಮತ್ತು ಈ ನೀರು ನೋಡ್ಬೋದು. ಡ್ರೀಮ್ ಕಮ್ ಟ್ರೂ. ಎಸ್, ನಾನು ಇವಾಗ ಆ ಕಡೆ ಹೋಗ್ತೀನಿ. ಇವರು ಸ್ನಾನ ಮಾಡಿ ಬರುವ ತನಕ ನಾನು ಅಲ್ಲಿ ಬ್ಯಾಕ್ ಕಾಯ್ದು. ಹಾಂ, ಓಕೆ. ಎಸ್, ಇಲ್ಲೂ ದೇವರಿದ್ದಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ. ಚೆನ್ನಾಗಿದೆ. ಇಲ್ಲಿಂದ ಅವರು ಅಲ್ಲಿಂದ ನೀರು ತಗೊಂಡು ಬಂದು ಇಲ್ಲಿ ಬಂದು ದೇವರಿಗೆ ಒಯ್ತಾರೆ, ಅದನ್ನು ಅಭಿಷೇಕ ಮಾಡ್ತಾರೆ. ಇವಾಗ ಗೋಪುರದ್ದು ಚಾರ್ಜ್ ಖಾಲಿ ಆಗ್ತಾ ಬರ್ತದೆ. ಸೊ ಓ, ಅಲ್ಲೊಂದು ದೇವರಿದ್ದಾರೆ. ಅಲ್ಲೂ ಒಂದು ಇದಿದೆ, ಮಾಟೆ ಇದೆ. ಬಾಯ್ ಬಾಯ್ ಜಾವ್. ಓಕೆ, ನಮ್ಮ ಬಾಯಿ ಅಂತ ಇಳುವಾಗಿಲ್ಲ. ಇದು ನೋಡ್ಬೋದು ಇಲ್ಲಿ. ಹಾಯ್ ಹಾಯ್, ಅದು ಕೆಳಗೆ ಹೋಗುತ್ತೆ. ಶ್ರುತನ್ ಗೌಡ. ಶ್ರುತನ್ ಹಾಂ, ಶ್ರುತನ್ ಗೌಡ. ಗೌಡ ನಯ್ಯೇ, ಗೌಡ. ಹಾಂ, ಶ್ರುತನ್ ಗೌಡ. ಓಕೆ, ಹಾಂ, ಓಕೆ, ಬಾಯ್. ಗೈಸ್, ಇದು ಆ್ಯಕ್ಚುಲಿ ಪೇಟೆ ಬಾಯರ್ ವಾಟರ್. ಇದು ನೋಡ್ಬೋದು, ಪೀಸ್ ಆಗಿದೆ ಇಲ್ಲಿ. ಅಂದರೆ ಫುಲ್ಲು ಅಂಗಡಿ ಇದೆ, ಆದರೆ ಯಾರೂ ಇಲ್ಲ. ಒಂಥರ ನೋಡಿ, ಇದೊಂದು ಒಂಥರ ಹಾಲು ಬಿದ್ದ ಹಳೇ ಕಾಲದ ಪೌರಾಣಿಕ ಪುರಾತನ ಯಾವುದೋ ಒಂದು ಇದೆಯಲ್ಲ, ಅದೇ ಇದು ನೋಡಿ. ಈ ಥರ ಅಂದರೆ ಅಲ್ಲಿ ದಾರಿನೇ ಇಲ್ಲ, ಒಂದಿಷ್ಟು ದಾರಿ ಇದೆ, ಅದರಲ್ಲಿ ಗಾಡಿ ಹೋಗ್ತದೆ. ಇಲ್ಲಿ ಒಂದು ಸುತ್ತದ ಇದೆ, ಆದರೆ ನೋಡಿ ಇಲ್ಲೊಂದು ಡೋರ್ ತೆಗೆದು
ಅಲ್ಲೇ ಗಾಡಿ ನಿಲ್ಲಿಸಿದ್ದಾರೆ ಹೋಮ್ ಉಧರ್ ಬ್ಯಾಕ್ಗ್ರೌಂಡ್ ಬಾಲ್ಕನಿ ಯುರೋಪ್ ಬಂದರೆ ಇವ್ರ ಜೊತೆ ಬಂದು ಈ ಫುಲ್ಲು ಎಕ್ಸ್ಪ್ಲೋರ್ ಮಾಡಿದೆ ಮಸ್ತ್ ಇವರು ನಿಂತಲ್ಲಿ ನಿಂತ್ಕೊಳ್ಳೋದೇ ಇಲ್ಲ ನಾನು ಅದರಲ್ಲಿ ನಿಂತ್ಕೊಂಡು ಎಡಿಟ್ ಮಾಡಿ ಇದು ಮಾಡಿ ಅದನ್ನು ಮತ್ತೆ ನೈಟ್ ಮಾಡು ನೀನು ಇವಾಗ ಜನ ಇವಾಗ ಇಲ್ಲಿ ಊರೆಲ್ಲ ಸುತ್ಕೊಂಡು ಅಂದರೆ ನಾ ಬಂದಿದ್ದೆ ಅಲ್ಲಿ ಸ್ನಾನ ಮಾಡಿ ಹೋಗೋಕ್ಕೆ ಇವರು ಇಡೀ ಪೇಟೆ ಸುತ್ತಬೇಕು ಓಕೆ ಯಾರು ಏನೆಲ್ಲ ಮಾಡಿಸ್ತಾರೆ ಐಸ್ ಕ್ರೀಮ್ ತಿನ್ನಿಸಿದ್ರು ಎಲ್ಲ ತೆಗೆದುಬಿಟ್ರು ಇವರು ಹಣ ಇರಬೇಕು ಮೋಸ್ಟ್ಲಿ ಒಳ್ಳೆ ಹಣ ಇರಬೇಕು ಆ ಥರ 3 ದಿನಕ್ಕೆ ಗಾಡಿ ರೆಂಟ್ ತಗೊಂಡು ಬಂದಿದ್ದಾರೆ ಮಸಾಜ್ ಮಾಡ್ಕೊಳ್ತಾರೆ